ನಾನು ನವ್ಯಶ್ರೀ ನಾಗೇಶ್. ನವ್ಯಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ ನಮ್ಮದೊಂದು ಸಾಮಾಜಿಕ ಸಂಸ್ಥೆ. ಶಿವಮೊಗ್ಗದ ಅಬ್ಬಲಗೆರೆಯಲ್ಲಿ ನಾವು ಒಂದು ಈಶ್ವರವನ ಎನ್ನುವ ಒಂದು ಕಾಡನ್ನು ಸೃಷ್ಟಿ ಮಾಡಿದ್ದೀವಿ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾವು ಇತ್ತೀಚೆಗೆ ಕಾಡನ್ನು ಕಳ್ಕೊಳ್ತಾ ಬರ್ತಾಯಿದ್ದೀವಿ. ಅಭಿವೃದ್ಧಿ ಹೆಸರಿರ್ಬೋದು, ಬಗರುಕುಂ ಹೆಸರಿರ್ಬೋದು, ಅಡಿಕೆ ತೋಟ ಮಾಡೋದರಲ್ಲಿ ನಾವು ಕಾಡನ್ನು ಕಳ್ಕೊಳ್ತಾ ಬರ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ ಈಶ್ವರವನ. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜಾತಿಯ 1,000 ಮರಗಳನ್ನು ನಾವಿಲ್ಲಿ ನೆಟ್ಟು ಬೆಳೆಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಎಲ್ಲ ಸಸ್ಯ ಪ್ರಭೇದಗಳು ಕೂಡ ನಮ್ಮಲ್ಲಿವೆ. ಅದರಲ್ಲಿ ಔಷಧೀಯ ಸಸ್ಯಗಳು, ದೇವವೃಕ್ಷಗಳು, ನವಗ್ರಹ ರಾಶಿ ಸಂಬಂಧಪಟ್ಟಂತಹ ಗಿಡಗಳು ಇತ್ಯಾದಿ ಸುಮಾರು 150 ಜಾತಿಯ 1,000 ಮರಗಳನ್ನು ಇಲ್ಲಿ ನೆಟ್ಟು ಬೆಳೆಸಿದ್ದೀವಿ. ಯಾಕೆಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದಿಷ್ಟು ಗಿಡ ಮರಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು, ಪರಿಸರ ಸಂರಕ್ಷಣೆ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ ಅರಿವು ಮೂಡಿಸಬೇಕೆನ್ನುವ ಒಂದು ಏಕೈಕ ಉದ್ದೇಶದಿಂದ ನಾವಿಲ್ಲಿ ಈಶ್ವರವನವನ್ನು ಮಾಡಿದ್ದೀವಿ. ನಿಮಗೆ ಗೊತ್ತಿದೆ, ನಾವು ಸಹಜವಾಗಿ ನಮ್ಮ ಮನುಷ್ಯ ಬದುಕಲಿಕ್ಕೆ 33% ಕಾಡಿರಬೇಕು ಅನ್ನೋ ಒಂದು ತಜ್ಞರ ವರದಿ ಇದೆ. ಆದರೆ ಮಲೆನಾಡಾದ ಶಿವಮೊಗ್ಗದ ಸಸ್ಯಗಳ ಸಂಖ್ಯೆ ಕೇವಲ 10% ಕೂಡ. ಈ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ ಪರಿಸರ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ನಾವಿಲ್ಲಿ ಸಾಕಷ್ಟು ಪರಿಸರ ಸಂಬಂಧಿತ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಶಿವಮೊಗ್ಗದ ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ ಇಲ್ಲಿ ಕರೆಯಿಸಿ ಅವರಿಗೆ ಪರಿಸರದ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ, ಆಹಾರ ವ್ಯರ್ಥ ಮಾಡುವುದರ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಒಂದಿಷ್ಟು ನಮ್ಮ ಕೈಲಾದ ಮಾಹಿತಿಯನ್ನು ಅವರಿಗೆ ಹಂಚುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಇದು ಒಂದು ಒಳ್ಳೆಯ ಜನಸ್ಪಂದನೆ ದೊರೆತಿದೆ ನಮಗೆ. ಈವರೆಗೆ ಸುಮಾರು ವರ್ಷ ಒಂದಕ್ಕೆ ಸುಮಾರು 3,000 ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಸರ ಪ್ರಜ್ಞೆಯ ಕಾರ್ಯವನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ಅದಲ್ಲದೆ ನಾವಿಲ್ಲಿ ವಿಶೇಷವಾಗಿ ಶಿವರಾತ್ರಿ ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಕಳೆದ 8 ವರ್ಷಗಳಿಂದ. ಯಾಕೆ ಅಂತಂದರೆ ಶಿವ ಅಂದರೆ ಪ್ರಕೃತಿ. ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಿತ್ಯೋಪಾಸನೆಗಳಿರ್ಬೋದು, ಎಲ್ಲವೂ ಕೂಡ ನಾವು ಪ್ರಕೃತಿಗೆ ಸಲ್ಲಿಸುವಂತಹ ಕೃತಜ್ಞತೆಯೇ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪಂಚಭೂತಗಳು ನಾವೇನು ಹೇಳ್ತೀವಿ, ಅಗ್ನಿ ಇರ್ಬೋದು, ಭೂಮಿ ಇರ್ಬೋದು, ವಾಯು ಇರ್ಬೋದು, ಆಕಾಶ ಇರ್ಬೋದು, ಈ ಪಂಚಭೂತಗಳನ್ನು ಆರಾಧನೆ ಮಾಡೋದೇ ನಿಜವಾದ ದೇವರ ಒಂದು ಪೂಜೆ ಅಂತ ನಾವು ಭಾವಿಸಿದ್ದೀವಿ. ನಮ್ಮ ವೇದಗಳಲ್ಲೂ ಕೂಡ ಅದನ್ನೇ ಉಲ್ಲೇಖ ಆಗಿದೆ. ಆ ನಿಟ್ಟಿನಲ್ಲಿ ಗಣೇಶ ತತ್ವದಲ್ಲಿ ಭೂಮಿಯನ್ನು, ಆಕಾಶ ತತ್ವದಲ್ಲಿ ಶಿವನನ್ನು, ವಾಯುತತ್ವದಲ್ಲಿ ವಿಷ್ಣುವನ್ನು, ಜಲತತ್ವದಲ್ಲಿ ಗೌರಿಯನ್ನು, ಹಾಗೆಯೇ ಅಗ್ನಿ ತತ್ವದಲ್ಲಿ ಸೂರ್ಯನನ್ನು ನಾವು ಪೂಜೆ ಮಾಡ್ತೀವಿ. ಅದೇ ರೀತಿ ನಾವಿಲ್ಲಿ ಆಕಾಶ ತತ್ವದಲ್ಲಿ ಶಿವರಾತ್ರಿಯನ್ನು ನಾವಿಲ್ಲಿ ಆಚರಣೆ ಮಾಡ್ತಿದ್ದೀವಿ. ಶಿವಮೊಗ್ಗದ ಎಲ್ಲ ಪರಿಸರಾಸಕ್ತರು, ಶಿವಭಕ್ತರು ಇಲ್ಲಿ ಬಂದು ಭಾಗವಹಿಸ್ತಾರೆ, ಪ್ರಕೃತಿಯನ್ನು ಪರಿಚಯಿಸ್ಕೋತಾರೆ, ಪರಿಚಯವನ್ನು ಅನುಭವಿಸ್ತಾರೆ, ಭಕ್ತಿಯಿಂದ ದೇವರ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ನಾವು ಈ ದಿನ ಹಲವಾರು ಪರಿಸರ ಸಂಬಂಧಿತ ಕಾರ್ಯಗಳನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ರುದ್ರಾಭಿಷೇಕ, ರಕ್ತದಾನ ಶಿಬಿರ, ಮಕ್ಕಳಲ್ಲಿ ಈ ಛಾಯಾಚಿತ್ರವನ್ನು ಬಿಡಿಸುವಂಥದ್ದಿರ್ಬೋದು, ಸಂಜೆ ನಮ್ಮಲ್ಲಿ ಪರಿಸರ ಸಂಬಂಧಿತ ರಸಪ್ರಶ್ನೆ ಕಾರ್ಯಕ್ರಮ, ಹಾಗೆ ಪರಿಸರಕ್ಕಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಗಳಿಗೆ ಪರಿಸರ ಪ್ರಶಸ್ತಿ ಕೊಡುವಂಥದ್ದು, ಹಾಗೆಯೇ ಸಾಯಂಕಾಲ ಒಂದು ಕಿರು ಚಿತ್ರವನ್ನು ಕೂಡ ನಾವಿಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ನಮ್ಮ ಒಟ್ಟಾರೆ ಉದ್ದೇಶ ಜನರಲ್ಲಿ ಪರಿಸರ ಪ್ರಜ್ಞೆಯನ್ನು ಅರಿವು ಮೂಡಿಸುವಂತಹ ಒಂದಷ್ಟು ಕಾರ್ಯವನ್ನು ನಮ್ಮ ಟ್ರಸ್ಟ್ ಕಳೆದ 8 ವರ್ಷಗಳಿಂದಲೂ ಮಾಡ್ತಾ ಬಂದಿದೆ. ಇದೊಂದು ಒಳ್ಳೆಯ ಅವಕಾಶ, ಜನರಿಗೆ ಇದನ್ನು ಬಳಸ್ಕೋಬೋದು, ಎಲ್ಲ ಜನರು ಬಂದು ಭಾಗವಹಿಸ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ.